ಸಾವುಕಾರ ಇವತ್ತಿನ ಪಿಕ್ಚರ್ದಾಗ ಮತ್ತೊಂದು ಮದುವೆ ಮಾಡಾಕತ್ತೇವು. ನಾಳೆ ಮದುವೆ ಅಂದ್ರೆ ಇವತ್ತು ರಾತ್ರಿನ ಫುಲ್ ಅರ್ಶನ ಹಚ್ಚೋ ಕಾರ್ಯಕ್ರಮ. ಅದ್ರಾಗ ಫುಲ್ ಎರ್ರ ಬಿರ್ರಿ ಕುಣಿದು ನೋಡ್ರಿ, ಹಂಗ ಬೇಕ್ ಹಂಗ ಸಡ್ಲ ಕೊಟ್ಟಿರ್ಕಿಲ್ಲ. ಅರ್ಶನ ಹಚ್ಚೋಕಿದ್ರು ಪೈಲನ ಹುಡುಗರೆಲ್ಲ ದುಮ್ಡಿ ಕುಣಿದು ಬಿಟ್ಟಿರು. ಅರ್ಶನ ಹಚ್ಚಿದ ಬಳಕ ಮತ್ತೆ ಕುಣಿಯಾಕತ್ರು ಎರ್ರ ಬಿರ್ರಿ. ಮರ್ದಿನ ಮದುವೆ ದಿನ ನಮ್ ಚೈತನ್ಯನ ಫುಲ್ ರೆಡಿ ಆಗತ್ತಾನು ಮದುವೆ ಮಾಡ್ಕೊಳಕ. ಇದ್ರ ಫುಲ್ ವಿಡಿಯೋ ಯೂಟ್ಯೂಬ್ ದಾಗ ಐತಿ. ಇದ್ರ ಲಿಂಕ್ ಬಾಯಿದಾಗ ಡಿಪಾಸಿಟ್ ಮಾಡಿದ ನೋಡ್ರಿ. ಅಂತೂ ಇಂತೂ ಚೈತನ್ಯನ ಹಳ್ಳಕ್ ಬಿದ್ದು ಬಿಟ್ಟಿದ್ದ. ಈ ಸೀಸನ್ ದಾಗ ನಮ್ ದೋಸ್ತರನ್ನ ಬಾಳ ಮಂದಿನ ಹಳ್ಳಕ್ ಕೆಡಿವಿದು. ಇವತ್ತು ಇವನು ಹಳ್ಳಕ್ ಕೆಡಿವಿ ಖುಷಿಲಿ ಊಟ ಮಾಡಕ್ ಬಂದು ಬಿಟ್ಟಿದ್ದು ಸಾವುಕಾರ. ಬರೀ ಸಾವುಕಾರ ಊಟ ಮಾಡ್ನು ಕುರ್ಮಾಪುರಿ ಅನ್ನ ಸಾರ ಬಜ್ಜಿ ಸ್ವೀಟ ಹೊಡಿ ಅವ್ನ ಮದುವೆ ಆದ್ರೆ ಚಲೋನೋ ಕೆಟ್ಟೋ ಸಾವುಕಾರ ಕಮೆಂಟ್ ಮಾಡ್ರಿ ಪಟ್ನ. ಹುಡುಗಿ ಕಡೆ ಫುಲ್ ಮಜಾ ಮಾಡಿರು. ನಮ್ ಚೈತನ್ಯ ಮದುವೆ ಆಗೈತೆ ಸಾವುಕಾರ ಹಾಕ್ರಿ ಜೈ RCB ಒಂದು 1000 ಕಮೆಂಟ್. ಯಾಕಂದ್ರೆ ಇವತ್ತೈತಿ ನಮ್ಮ RCB ಫೈನಲ್ ಮ್ಯಾಚ್. ಅವನ್ನ 18 ವರ್ಷದಿಂದ ಕೊಟ್ಟಂತರ ಅಭಿಮಾನಿಗಳ್ರಿ, ಕೊಟ್ಟಂತರ ಅಭಿಮಾನಿಗಳು ಕನಸೈತಿ. ಅವ್ನ ಯಾವಾಗ ನಮ್ಮ RCB ಕಪ್ ಹೊಡಿತೈತಿ ಅನ್ನೋದು ಅವ್ನ ಬರೀ ಈ ಸಲ ಕಪ್ ನಮ್ದೆ ಈ ಸಲ ಕಪ್ ನಮ್ದೆ ಅಂತ ಹೇಳ್ಕೊತ ಬಂದಿದ್ದು. ಈ ವರ್ಷ ಹಂಗಲ್ಲ, ಈ ಸಲ ಕಪ್ ನಮ್ದು ಆಗಿ ಬಿಟ್ಟೈತೆ ಅಂತ ಪ್ರೂವ್ ಮಾಡಿ ತೋರ್ಸೋನು. ಎಲ್ಲರ ಕಡೆ 4-5 ಕಪ್ ಇರ್ಬೇಕು, ಆದ್ರೆ ನಮ್ ಕಡೆ ಒಂದು ಕಪ್ ಬತ್ತಂದ್ರ ಅವ್ನ ಇಡೀ ಜಗತ್ತ ಅವ್ನ ಸೆಲೆಬ್ರೇಷನ್ ಮಾಡ್ತೈತಿ. ಹಬ್ಬನ ರೀ ಇವತ್ತ ಕಪ್ ಹೊಡಿತೈತಂದ್ರ ಆ ದೇವ್ರಿಗೆ ಒಂದ ಕೇಳ್ಕೊಳ್ಳೋದು ನಾನು, ದೇವ್ರ ಕೊಟ್ಟಂತರ ಅಭಿಮಾನಿಗಳು ಕನಸು ನನಸಾಗಲಿ. ಅವ್ನ ನೀವು ಸಲ ಕಪ್ ನಮ್ದು ಹೊಡಿಬೇಕು. ಈ ಸಲ ಕಪ್ ನಮ್ದು ಐತೆ, ನಮ್ದು ಐತೆ ಅದ. ಜೈ RCB.